ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಕಾಯಿ ಒಬ್ಬಟ್ಟು ಅಥವಾ ಕೊಬ್ಬರಿ ಹೋಳಿಗೆ ಮಾಡೋದು ತೋರಿಸ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ, ಆಗಿದ್ದರೆ ಇಲ್ಲಿ ನಾನು ಮಾಡ್ತಾ ಇರೋದು ಕ್ವಾಂಟಿಟಿ ಬಂದು ಒಂದು 2 ತೆಂಗಿನಕಾಯಿಯಿಂದ ಮಾಡ್ತಾ ಇರೋದು. ಒಂದು 2 ತೆಂಗಿನಕಾಯಿಗೆ ಸುಮಾರು 20 ಕಾಯಿ ಹೋಳಿಗೆ ಆಗುತ್ತೆ. ನೋಡಿ, ಇಲ್ಲಿ ಫಸ್ಟ್ ನಾನು 2 ಕಾಯಿ ತೊಗೊಂಡು ನೀಟಾಗಿ ಇದನ್ನ ಚೆನ್ನಾಗಿ ಒಡೆದು ಇಟ್ಕೊಂಡು ಈ ಥರ ಸಪ್ರೇಟಾಗಿ ಇದು ಕೊಬ್ಬರಿನ ತೆಗ್ದಿಟ್ಕೊಂಡಿದ್ದೀನಿ. ತೆಗ್ದಿಟ್ಕೊಂಡು ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನು ಕಟ್ ಮಾಡಿ ಇಟ್ಕೊತೀನಿ. ನಿಮಗೆ ಬೇಕು ಅಂದರೆ ತುರಿದು ಇಟ್ಕೋಬೋದು. ಈ ಕೋಸಂಬರಿಗೆಲ್ಲ ತುರಿತೀವಿ ಅಲ್ವಾ ಕಾಯಿನ, ಆ ಥರ ಬೇಕಾದ್ರೂ ತುರಿದು ಇಟ್ಕೋಬೋದು. ನಾನು ಇಲ್ಲಿ ಇದನ್ನು ಮತ್ತೆ ತುರಿದ್ಬಿಟ್ಟು ಆದ್ರೂ ಮಿಕ್ಸಿ ಮಾಡ್ಕೋಬೇಕಲ್ವ, ಸೊ ಅದಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡಿಕೊಂಡು ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಇದನ್ನೆಲ್ಲದನ್ನು ನೋಡಿ, 2 ತೆಂಗಿನಕಾಯಿದು ಇದೆಲ್ಲ ಈ ಥರ ತೆಗ್ದು ನೀಟಾಗಿ ಚಿಕ್ಕ ಚಿಕ್ಕದ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಬರೀ ತೆಂಗಿನಕಾಯಿ ಮಾತ್ರ ಹಾಕ್ಕೊಂಡು ನೀಟಾಗಿ ಈ ಥರ ನೀರು ಏನು ಮಿಕ್ಸ್ ಮಾಡಬಾರ್ದು, ಬರೀ ಕಾಯ್ದೇನು ತೆಂಗಿನಕಾಯಿ ಪೀಸಸ್ನೇ ತೊಗೊಂಡ್ಬಿಟ್ಟು ಈ ಥರ ಸಣ್ಣಕ್ಕೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೀರು ಯಾವುದೇ ಕಾರಣಕ್ಕೂ ನೀರು ಮುಟ್ಟಿಸ್ಬಾರ್ದು. ಇದನ್ನು ಈ ಥರ ಎಲ್ಲದನ್ನು ನಾನು ಮಿಕ್ಸಿ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲದನ್ನು ಮಿಕ್ಸಿ ಈ ಥರ ಬೌಲ್ಗೆ ಹಾಕ್ಕೊಂಡ್ಮೇಲೆ ಇದು ನಮಗೆ ಎಷ್ಟು ಕ್ವಾಂಟಿಟಿ ಇದೆ, ನಮಗೆ ಸ್ವೀಟು ಎಷ್ಟು ಬೇಕು ಅಂತ ಕರೆಕ್ಟಾಗಿ ಬೇಕು ಅಂತ ಅಂದರೆ ನೀವು ಬಿಗಿನರ್ಸ್ ಆಗಿದ್ದರೆ ನೀವು ಅಳತೆ ಮಾಡಿಬಿಟ್ಟು ಮಾಡ್ಕೋಬೋದು. ಅಂದರೆ ಇದು ಏನು ನಾವು ಕಾಯ್ದು ಅಳತೆ ಮಾಡ್ತೀನಲ್ವ, ನಾನು ಈ ಒಂದು ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ಈ ಒಂದು ಗ್ಲಾಸಲ್ಲಿ 2 ಗ್ಲಾಸ್ ಕರೆಕ್ಟಾಗಿ ಬಂದಿದೆ. ಇದು ನಾನು ಮಿಕ್ಸಿ ಮಾಡ್ಕೊಂಡಿರೋದು ಕಾಯಿ ತುರಿದು. ಇದು 2 ಗ್ಲಾಸು ಈ ಕೊಬ್ಬರಿಗೆ ನಾನು 1 ಗ್ಲಾಸಷ್ಟು ನಾನು ಬೆಲ್ಲ ತೊಗೊತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ 2 ಗ್ಲಾಸ್ ಇದೆ. ಈ 2 ಗ್ಲಾಸ್ ಆಯ್ತಲ್ವ, ಇದಕ್ಕೆ ಏನು ಅರ್ಧದಷ್ಟು ನಾವು ಸ್ವೀಟ್ ಹಾಕಬೇಕು. ಹಂಗಂದರೆ ಸ್ವೀಟು ಪರ್ಫೆಕ್ಟಾಗಿ ಆಗುತ್ತೆ. ತುಂಬ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿ ಅನಿಸಲ್ಲ ಟೇಸ್ಟು, ಆಮೇಲೆ ಕಡಿಮೆ ಆದ್ರೂ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾನು ಇಲ್ಲಿ 2 ಬಟ್ಲು 2 ಕಪ್ಪು ಅಷ್ಟು ಕಾಯಿ ಇದು ಮಿಕ್ಸಿ ಮಾಡ್ಕೊಂಡಿರೋದಕ್ಕೆ ನಾನು 1 ಕಪ್ಪಷ್ಟು ಬೆಲ್ಲ ತೊಗೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಬೆಲ್ಲನ ಕರಗಿಸ್ಕೋಬೇಕು. ಬೆಲ್ಲ ನೀರನ್ನ ತುಂಬ ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಬೆಲ್ಲ ಕರಗಿ ನಮಗೆ ಏನಾದರೂ ಕಸಾದು ಇರುತ್ತಲ್ಲ, ಸೋಸ್ಕೋಬೇಕಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸೋಸ್ಕೊಂಡು ಒಂದು ಬಾಣಲಿಗೆ ನಾವು ಇದನ್ನು ನೀಟಾಗಿ ಬೆಲ್ಲ ಎಲ್ಲ ಕರಗಿದ ಮೇಲೆ ಸೋಸ್ಕೊಂಡಾದಮೇಲೆ ಇದಕ್ಕೆ ನಾವೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ ಕೊಬ್ಬರಿನ, ಅದನ್ನು ನಾವು ಕೊಬ್ಬರಿದು ಪೌಡ್ರ್ ಥರ ಆಗಿರುತ್ತಲ್ವ, ಇದನ್ನು ಹಾಕಬೇಕು. ಈ ಬೆಲ್ಲದೊಳಗೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಆದಷ್ಟು ಮೀಡಿಯಮ್ ಫ್ಲೇಮೇ ಇಟ್ಕೊಂಡು ಅದರಲ್ಲಿರೋ ಒಂದು ನೀರಿನ ಅಂಶ ಎಲ್ಲ ಹೋಗಬೇಕು. ಆಮೇಲೆ ಅದು ಕಾಯ್ದು ಏನು ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಕಾಯಿ ತುರಿ, ಅದು ಚೆನ್ನಾಗಿ ಸ್ವೀಟ್ನ ಅಬ್ಸರ್ವ್ ಮಾಡ್ಕೋಬೇಕು. ಆ ಬೆಲ್ಲದ ನೀರಲ್ಲಿ ಕುದ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಸುಮಾರು ಒಂದು 4 to 5 ಮಿನಿಟ್ಸ್ ಅಂತೂ ಆಗುತ್ತೆ. ಇದು ನೀರೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಎಲ್ಲ ಈ ಥರ ನೋಡಿ ನೀರಿನ ಅಂಶ ಎಲ್ಲ ಹೋಗಿ ಸೇಮ್ ನಾವೇನು ಹೂರಣ ಮಾಡ್ಕೋತೀವಲ್ವ, ಆ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ಚೆನ್ನಾಗಿ ಆಗುತ್ತೆ. ನೋಡಿ, ಈ ಥರ ಆಯ್ತಲ್ವ, ಇವಾಗ ಕಲರು ಚೇಂಜ್ ಆಯಿತು. ನೋಡಿ, ಇವಾಗ ಸಣ್ಣ ಇದು ಏನು ಚೆನ್ನಾಗಿ ನೀರೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಇದನ್ನು ಈ ಥರ ಫ್ರೈ ಮಾಡಿ ಇಟ್ಕೋಬೇಕು. ನೀರಿನ ಅಂಶ ಹೋಗೋವರೆಗೂ ಮಾಡಿಕೊಂಡು ಆದಮೇಲೆ ಇದಕ್ಕೆ ನಾವು ನೆಕ್ಸ್ಟು ಗಸಗಸೆ ಎಲ್ಲ ಹಾಕ್ಕೋಬೇಕು. ಇದಕ್ಕೆ ನಾನು ಇವಾಗಲೇ ಹಾಕಿಬಿಟ್ರೆ ಅದು ಹಾಗೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಹುರಿದು ಗಸಗಸೆನೂ ಹಾಕ್ಕೋಬೇಕು. ನಿಮ್ಗೆ ಇಲ್ಲಿ ಎಳ್ಳು ಬೇಕು ಅಂದ್ರೂ ಎಳ್ಳು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಈ ಒಂದು ಟೈಮಲ್ಲಿ ಹಾಕ್ಕೋಬೋದು. ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬರೀ ಕೊಬ್ಬರಿದಲ್ಲಿನೂ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ಎಳ್ಳನ್ನು ಹಾಕ್ಕೋಬೋದು. ಈ ಟೈಮಲ್ಲಿ ಎಳ್ಳು ಹಾಕ್ಕೊಂಡು ಮಾಡಿದ್ರೂ ಅದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಬರೀ ನಾನು ಇಲ್ಲಿ ಮಾಡ್ತಾ ಇರೋದು ಬರೀ ಕಾಯಿ ಒಬ್ಬಟ್ಟು ಮಾತ್ರ. ನೋಡಿ, ನೀರಿನ ಅಂಶ ಎಲ್ಲ ಹೋಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿ ಬಂದಿದೆ. ಇವಾಗ ನಾನು ಒಂದು ಚಿಕ್ಕದೊಂದು ಫ್ರೈ ಪ್ಯಾನ್ ತೊಗೊಂಡ್ಬಿಟ್ಟು ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಆ ಗಸಗಸೆನೂ ಅಷ್ಟೇ ಹಸಿದೆ ಹಾಕಬಾರ್ದು, ಸ್ವಲ್ಪ ಹುರಿದು ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ನಾವು ಯಾವುದಕ್ಕೆ ಹಾಕಲಿ ಗಸಗಸೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕಬೇಕು. ಹಂಗಂದ್ರೇ ಅದು ಘಮ ಮತ್ತು ಟೇಸ್ಟು ಚೆನ್ನಾಗಿ ಬರೋದು. ಈ ಥರ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಫ್ರೈ ಮಾಡಿಕೊಂಡು ಆದಮೇಲೆ ನೋಡಿ, ಅದು ಚಟ್ಪಟ ಅಂತ ಸಿಡಿತಾ ಇರುತ್ತೆ ಗಸಗಸೆನೂ.
ಈ ಥರ ಆದಮೇಲೆ ನಾನು ಇದಕ್ಕೆ ಇದೇನು ನಾವು ಹೂರಣ ಪ್ರಿಪೇರ್ ಮಾಡ್ಕೊಂಡಿದ್ವಿ ಅಲ್ವ, ಕಾಯಿ ಹೋಳಿಗೆದು ಹೂರಣ, ಆ ಹೂರಣಕ್ಕೆ ಇದನ್ನು ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಎಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇದನ್ನೇ ಹೂರಣ ಥರನೂ ಇದನ್ನು ಆಗುತ್ತೆ. ನಾವು ಯಾಕಂದರೆ ಫಸ್ಟೇ ಎಲ್ಲ ಕೊಬ್ಬರಿ ಮಿಕ್ಸಿ ಮಾಡ್ಕೊಂಡಿದ್ದೀವಲ್ವ, ಒಂದು ವೇಳೆ ನಮಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಇನ್ನೊಂದು ರೌಂಡು ಮಿಕ್ಸಿನೂ ಮಾಡ್ಕೋಬೋದು ನಾವು. ಇದಕ್ಕೆ ನಾನು ಈ ಗಸಗಸೆ ಹಾಕಿದ್ಮೇಲೆ ಶುಂಠಿ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು, ಏಲಕ್ಕಿ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಹಾಕ್ಬಿಟ್ಟು ನೀಟಾಗಿ ಮತ್ತೆ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ಈ ಥರ ಬಂದಿದೆ, ಕರೆಕ್ಟಾಗಿದೆ ಇದು. ಹಿಂಗೂ ಮಾಡ್ಬೋದು. ಬಟ್ ಒಂದೇ ಒಂದು ರೌಂಡು ನಾವು ಒಂದು ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡು ಒಂದೇ ಒಂದು ರೌಂಡು ಅದರಲ್ಲಿ ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಹೂರಣ ಒಂಥರ ಚೆನ್ನಾಗಿ ಬರುತ್ತೆ, ಅದು ಒಂದು ಹದ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಒಂದೇ ಒಂದು ರೌಂಡು ಮಾಡ್ಕೊತೀನಿ. ಗಸಗಸೆ ಅದೆಲ್ಲ ಸ್ವಲ್ಪ ನೀಟಾಗೆಲ್ಲ ಮಿಕ್ಸ್ ಆಗಲಿ ಅಂತ ಒಂದೇ ರೌಂಡು ಮಾಡಿಕೊಂಡ್ರೆ ನೋಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಅದು ಹೊಂದಿಕೆ ಅನ್ನಂಗೆ ಆಗುತ್ತೆ. ಇದು ಈ ಥರ ಮಾಡಿಬಿಟ್ಟು ನೀಟಾಗಿ ಎಲ್ಲದನ್ನು ನಾನು ಒಂದು 2-3 ಜಾರು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಚಿಕ್ಕ ಜಾರಲ್ಲಿ ಈ ಥರ ಎಲ್ಲದನ್ನು ಮಾಡಿ ಇಟ್ಕೊತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ಬಿಡಿ ಬಿಡಿ ಅನಿಸಲ್ಲ. ನಾವು ಮಿಕ್ಸಿ ಮಾಡ್ಕೊಂಡ್ಮೇಲೆ ಎಲ್ಲ ಫುಲ್ಲು ಹೊಂದಿಕೆ ಅನ್ನಂಗೆ ಆಗುತ್ತೆ. ಬೇಳೆ ಒಬ್ಬಟ್ಟು ಹೂರಣ ಎಲ್ಲ ಇರುತ್ತಲ್ವ, ಸೇಮ್ ಅದೇ ಒಂಥರ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ ಈ ಥರ ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ. ಇಲ್ಲ ನಮಗೆ ಬೇಡ ಅಂದ್ರೂ ಹಂಗೇನೂ ಮಾಡ್ಬೋದು, ಹಂಗೇನೂ ಚೆನ್ನಾಗೇ ಬರುತ್ತೆ, ಹಂಗೇನೂ ಚೆನ್ನಾಗಿರುತ್ತೆ. ಒಂದು ರೌಂಡ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆ ಥರನೂ ಮಾಡ್ಬೋದು, ಇಲ್ಲ ಬೇಕು ಅಂದರೆ ಈ ಥರನೂ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ಆಮೇಲೆ ಇವಾಗ ಹೂರಣ ಇನ್ನೇನು ರೆಡಿ ಆಯಿತು. ಇವಾಗ ಹಿಟ್ಟು ಕಲಸಿ ಇಟ್ಕೊಳ್ಳೋಣ. ಹಿಟ್ಟು ನೋಡಿ ನಾನಿಲ್ಲಿ 2 ಬೌಲಷ್ಟು ಮೈದಾ ತೊಗೊಂಡಿದ್ದೀನಿ, ಒಂದು ಅರ್ಧ ಬೌಲಷ್ಟು ಚಿರೋಟಿ ರವೆ, ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಉಪ್ಪು ತೊಗೊಂಡು ಆಮೇಲೆ 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಉಪ್ಪು, ಎಣ್ಣೆ ಮತ್ತು ಚಿರೋಟಿ ರವೆ, ಮೈದಾ ಎಲ್ಲದನ್ನು ನೀಟಾಗಿ ಮಿಕ್ಸ್ ಆಗೋಂಗೆ ಫಸ್ಟು ಎಲ್ಲ ಕಲಸೋಣ. ನೀಟಾಗೆಲ್ಲ ಮಿಕ್ಸ್ ಆಗಲಿ. ಇದು ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಇದು ಡ್ರೈ ಪೌಡ್ರಲ್ಲೇ ನೀಟಾಗೆಲ್ಲ ಎಣ್ಣೆ ಮತ್ತು ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು. ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಮತ್ತು ಇದನ್ನು ಒಬ್ಬಟ್ಟಿಗೆ ನಾವು ಕಲಿಸ್ತೀವಲ್ವ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಸ್ವಲ್ಪ ನಾವು ಮಾಮೂಲಿ ಬೇಳೆ ಒಬ್ಬಟ್ಟಿಗಾದರೆ ಸ್ವಲ್ಪ ಮೆತ್ತು ಕಲಿಸ್ಬೇಕು. ಇದಕ್ಕೆ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಆಮೇಲೆ ರವಾನೂ ಎಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ಚೆನ್ನಾಗಿ ನೆಂದರೆ ಹಿಟ್ಟು ಹೋಳಿಗೆ ಸ್ಮೂತಾಗಿ ಆಗುತ್ತೆ, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈ ಥರ ಕಲಸಿ ಇಡೋದ್ರಿಂದ. ಅಂದರೆ ಬರೀ ಮೈದಾ ಹಿಟ್ಟು ಹಾಕಿದರೆ ನಾವು ಜಸ್ಟ್ ಒಂದು 15 ಮಿನಿಟ್ಸು 20 ಮಿನಿಟ್ಸ್ ಹಾಫ್ ಆನ್ ಅವರಲ್ಲಿ ನಾವು ತಕ್ಷಣ ಮಾಡಿಬಿಡ್ಬೋದು. ಬಟ್ ಚಿರೋಟಿ ರವೆ ಹಾಕೋದ್ರಿಂದ ನಾವು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಆಗುತ್ತೆ. ಆಮೇಲೆ ಚಿರೋಟಿ ರವೆ ಹಾಕೋದ್ರಿಂದ ನಾವು ಮಿನಿಮಮ್ ಅಂದ್ರೂ 1 ಅವರ್ ಆದ್ರೂ ಇದು ಹಿಟ್ಟು ನೆನೆಯೋಕ್ಕೆ ಬಿಡಲೇಬೇಕು. ನೋಡಿ ಇಲ್ಲಿ ಈ ಥರ ಎಲ್ಲ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು. ಇಷ್ಟು ತುಂಬ ತೆಳ್ಳಗಿರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈ ಒಂದು ಮೀಡಿಯಮ್ ಒಂದು ಹದದಲ್ಲಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ ಮತ್ತೆ 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ನೀಟಾಗೆಲ್ಲ ಎಣ್ಣೆ ಚೆನ್ನಾಗಿ ಹಿಟ್ಟಿಗೆಲ್ಲ ಅದು ಸ್ಪ್ರೆಡ್ ಆಗೋಂಗೆ ನೀಟಾಗಿ ಹಚ್ಚಬೇಕು. ಎಣ್ಣೆ ಹಚ್ಬಿಟ್ಟು ಒಂದು 5 ನಿಮಿಷ ಈ ಥರ ರವೆ ಹಾಕಿರ್ತೀವಿ ಅಲ್ವ, ಒಂದು 5 ನಿಮಿಷ ಈ ಥರ ಚೆನ್ನಾಗಿ ನಾದ್ಕೋಬೇಕು. ನಾದ್ಬಿಟ್ಟು ಆದಮೇಲೆ ಇದನ್ನು ನಾವು ಒಂದಿಷ್ಟು ಹಿಟ್ಟು ನೆನಿಲಿಕ್ಕೆ ಮಿನಿಮಮ್ ಅಂದ್ರೂ ನಾನು 1 ಅವರ್ ಬಿಡ್ತಾಯಿದ್ದೀನಿ. 1 ಅವರ್ ಚೆನ್ನಾಗಿದೆಯಲ್ಲ, 1 ಅವರಿಗೆ ಇದು ಚೆನ್ನಾಗಿ ನೆಂದುಬಿಟ್ಟು ಸಾಫ್ಟಾಗುತ್ತೆ. ಫುಲ್ಲು ಗಾಳಿ ಹೋಗದೆ ಇರೋಂಗೆ ಫುಲ್ ಇದನ್ನು ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಇಡಬೇಕು ನೆನಿಲಿಕ್ಕೆ. ನೋಡಿ ಇವಾಗ ಇಷ್ಟು ಕರೆಕ್ಟಾಗಿ ಚೆನ್ನಾಗಿ ಕಲಸಿರೋದು ಚೆನ್ನಾಗಿ ಕರೆಕ್ಟಾಗಿ ಆಗಿದೆ ಅದು. ಇವಾಗ ಇದಕ್ಕೆ ನಾನು ಒಂದು ಪಾತ್ರೆ ಮುಚ್ಚಿಬಿಟ್ಟು ಇಡ್ತೀನಿ. ಎಣ್ಣೆ ಎಲ್ಲ ನೀಟಾಗಿ ಹಚ್ಚಿದ್ದೀನಲ್ವ, ಎಲ್ಲ ಫುಲ್ ಎಲ್ಲ ಹಿಟ್ಟಿಗೂ ನೀಟಾಗಿ ಹತ್ತಂಗೆ ಎಣ್ಣೆ ಹಚ್ಚಿದ್ದೀನಿ. ಇವಾಗ ಇದನ್ನು 1 ಅವರ್ ಫುಲ್ಲು ರೆಸ್ಟಿಗೆ ಬಿಟ್ಬಿಡೋಣ. 1 ಅವರ್ ಚೆನ್ನಾಗಿ ನೆಂದರೆ ಹಿಟ್ಟು ಸಾಫ್ಟಾಗಿ ಆದಂಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. 1 ಅವರ್ ನಿಮಗೆ ಇನ್ನೂ ಟೈಮ್ ಇತ್ತು ಅಂದರೆ ಇನ್ನೂ 1-2 ಅವರ್ಸ್ ಆದ್ರೂ ಬಿಡ್ಬೋದು. ನಾನಿಲ್ಲಿ 1.5 ಅವರ್ ಬಿಟ್ಟಿದ್ದೆ. ಬಿಟ್ಟು ಆದಮೇಲೆ ನಾನು ಇವಾಗ ಒಬ್ಬಟ್ಟು ಮಾಡೋದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಿಟ್ಟನ್ನು ನೆಂದಿದೆ ಅಲ್ವಾ, ಹಿಟ್ಟು ನೆಂದಿದೆ. ಆಮೇಲೆ ಇವಾಗ ನೋಡಿ ಈ ಹೂರಣನೂ ರೆಡಿಯಾಗಿತ್ತಲ್ವ, ಆ ಹೂರಣನ ನಾವು ಈ ಥರ ಬೇಗ ಒಬ್ಬರೇ ಮಾಡ್ಕೋಬೇಕು ಅಂದರೆ ಒಂದಾದ ತಕ್ಷಣ ನಾವು ಒಂದು ಮಾಡ್ಕೊಳ್ಬೇಕು, ಉದ್ದಬೇಕು ಮತ್ತು ಬೇಯಿಸಬೇಕು. ಅದು ಒಂದಾದ ತಕ್ಷಣ ಒಂದು ಹಾಕಬೇಕು ಅಂದರೆ ಈ ಥರ ಎಲ್ಲದನ್ನು ಉಂಡೆಗಳನ್ನು ಕಟ್ಟಿ ಇಟ್ಕೊಂಡ್ಬಿಟ್ರೆ ಬೇಗ ಮಾಡ್ಕೋಬೋದು. ನೋಡಿ ಎಲ್ಲದನ್ನು ನಾನು ಈ ಥರ ಉಂಡೆಗಳನ್ನು ಕಟ್ಟಿಟ್ಟಿದ್ದೀನಿ. ಹಿಟ್ಟನ್ನು ನೋಡಿ ಇವಾಗ ಸೂಪರಾಗಿ ನೆಂದಿದೆ, ಸಾಫ್ಟಾಗಿ ಆಗಿದೆ ಹಿಟ್ಟು, ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಇವಾಗ ನಾನು
ಇದನ್ನು ಸ್ವಲ್ಪ ಹಿಟ್ಟು ತೊಗೊಂಡು ನಾನೇನಿಲ್ಲಿ ಹೂರಣದ್ದು ಉಂಡೆಗಳನ್ನು ಮಾಡಿಟ್ಕೊಂಡಿದ್ನಲ್ವ ಅದನ್ನು ಇದರೊಳಗೆ ತುಂಬೋದು. ಅದರೊಳಗೆ ಇಟ್ಬಿಟ್ಟು ನೀಟಾಗಿ ಎಲ್ಲದನ್ನು ಈ ಥರ ಫಿಲ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ಕೊಬ್ಬರಿ ಹೋಳ್ಗೆ ಆಲ್ಮೋಸ್ಟು ತುಂಬ ದೊಡ್ಡ ಸೈಜಾಗಿದ್ದರೆ ಇರಲ್ಲ, ಸ್ವಲ್ಪ ಚಿಕ್ಕ ಸೈಜಲ್ಲೇ ನಾನು ಮಾಡ್ತಾಯಿರೋದು. ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ಉಂಡೆಗಳನ್ನು ದೊಡ್ಡ ಸೈಜಾಗೂ ಮಾಡ್ಕೋಬೋದು. ನಾನಿಲ್ಲಿ ಮಾಡ್ತಾಯಿರೋದು ಒಂದು ಸುಮ್ಮನೆ ಮಾಮೂಲಿ ನನ್ನ ಕೈ ಅಷ್ಟು ಅಗಲ ಇರೋ ಅಷ್ಟು ಸೈಜಲ್ಲಿ ನಾನು ಮಾಡ್ತಾಯಿರೋದು. ಅದಕ್ಕೆ ನಾನು ಇಷ್ಟು ಎಲ್ಲದನ್ನು ಇಟ್ಕೊಂಡಿದ್ದೆ. ಸುಮಾರಿಗೆ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ನಾನು ಹಂಚು ಕಾಯಲಿ ಅಂತ ಇನ್ನೂ ಕಾದಿರಲಿಲ್ಲ ಹಂಚು, ಅದಕ್ಕೋಸ್ಕರ ಸುಮ್ಮನೆ ಒಂದು 5-6 ತುಂಬಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ತುಂಬಿ ಇಟ್ಕೊಂಡು ನಾನು ಇದನ್ನೇನು ಉದ್ದಕ್ಕೆ ಒಬ್ಬಟ್ಟು ಪೇಪರ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ಮನೇಲಿ ಆಯಿಲ್ ಪ್ಯಾಕೆಟ್ದು ಕವರ್ ಇರುತ್ತಲ್ವ ಆ ಆಯಿಲ್ದು ಅದನ್ನು ಆ ಪೇಪರಲ್ಲೂ ಉದ್ಬೋದು. ಇದನ್ನು ನೋಡಿ ಈ ಥರ ಚಿಕ್ಕದು ಇಷ್ಟೇ ನಾನು ಮಾಡೋದು. ಹಂಚು ಕಾದಿದೆ ಅಲ್ವ, ಇವಾಗ ಅದನ್ನು ಕವರಿಂದ ಎಲ್ಲ ಕೈಗೆ ತೆಗೆದಿಟ್ಕೊಂಡು ಹಂಚಿಗೆ ಹಾಕೋದು. ಇದಕ್ಕೆ ನಾನು ಎಣ್ಣೆ ಹಚ್ಚಿರ್ತೀನಲ್ವ, ಎಣ್ಣೆಯನ್ನು ಹಾಕೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಕವರಿಗೂ ಎಣ್ಣೆ ಹಚ್ಕೊಂಡು ನಾನು ತಟ್ಟಿರ್ತೀನಿ. ಆಮೇಲೆ ಉದ್ದಬೇಕಾದ್ರೆ ಮೇಲೇನು ಸ್ವಲ್ಪ ನಾನು ಲಟ್ಟಣಿಗೆಗೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡಿರ್ತೀನಲ್ವ, ಸೊ ಮೇಲೇನು ಆಯಿಲ್ ಹತ್ತಿರುತ್ತೆ. ಇನ್ನು ಇದಕ್ಕೆ ಬೇಯಿಸ್ಬೇಕಾದ್ರೆ ನಾವು ಆಯಿಲ್ ಹಾಕೋದು ಬೇಕಾಗಲ್ಲ, ಕರೆಕ್ಟಾಗಿ ಅದೇ ಆಗುತ್ತೆ. ಆಮೇಲೆ ಕೊಬ್ಬರಿನೂ ಎಣ್ಣೆ ಅಂಶ ಇರುತ್ತಲ್ವ, ಸರಿ ಹೋಗುತ್ತೆ. ಎಕ್ಸ್ಟ್ರಾ ಮೇಲೆ ಆಯಿಲ್ ಹಾಕೋದೇನು ಬೇಡ ಇದಕ್ಕೆ. ನೋಡಿ ಇವಾಗ ಇನ್ನೊಂದನ್ನು ನಾನು ಉದ್ದಿದ್ದೀನಿ. ಆರಾಮಾಗಿ ಒಂದಾಗೋಷ್ಟೊತ್ತಿಗೆ ನಾವು ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಆಮೇಲೆ ನಾವು ಈ ಥರ ಮಾಡೋದ್ರಿಂದ ಉಂಡೆಗಳನ್ನು ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗನೆ ಆಗುತ್ತೆ. ಆಮೇಲೆ ಸೈಜು ಕೂಡ ಕರೆಕ್ಟಾಗಿ ಬರುತ್ತೆ, ಎಲ್ಲವೂ ಈಕ್ವಲಾಗಿ ಅನ್ನಂಗೆ ಮಾಡ್ಕೋಬೋದು. ನೋಡಿ ಒಂದಾಗೋಷ್ಟೊತ್ತಿಗೆ ತುಂಬ ಈಸಿಯಾಗಿ ಕರೆಕ್ಟಾಗಿ ಆಗುತ್ತೆ. ಅದು ಒಂದು ಸೈಡ್ ಬೇಯೋಷ್ಟೊತ್ತಿಗೆ ನಾವಿಲ್ಲಿ ಒಂದು ಕೈಯಲ್ಲಿ ತುಂಬ್ಕೊಳ್ಳೋದಾಗುತ್ತೆ. ಆಮೇಲೆ ಅಷ್ಟೊತ್ತಿಗೆ ಸ್ವಲ್ಪ ಬೆಂದಿರುತ್ತೆ. ಬೆಂದಾದಮೇಲೆ ನಾವು ಅದನ್ನು ಉಲ್ಟಾ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಉದ್ದಿದ್ರೆ ಈ ಥರ ಮಾಡ್ಕೋಬೋದು. ಒಂದಾದ ತಕ್ಷಣ ಒಂದನ್ನು ಆರಾಮಾಗಿ ನಾವು ಒಬ್ಬರೇ ಈಸಿಯಾಗಿ ಮಾಡ್ಕೋಬೋದು ಈ ಕೊಬ್ಬರಿ ಹೋಳ್ಗೆನ. ಇವಾಗ ನಾನು ಇದು ಏನು ಆಯಿಲಲ್ಲಿ ಪೇಪರಲ್ಲಿ ಆಯಿಲ್ ಹಚ್ಬಿಟ್ಟು ಉದ್ದೋದು ತೋರಿಸಿದೆ. ನಿಮ್ಗೆ ಈ ಥರ ಬೇಡ ಅಂದರೆ ಹಿಟ್ಟು ಹಚ್ಬಿಟ್ಟು ಉದ್ಬೋದು. ಸೇಮ್ ನಾವು ಮಾಮೂಲಿ ಪರೋಟ ಏನಾದರೂ ಮಾಡ್ತೀವಿ ಅಲ್ವ, ಅದೇ ಥರ ನಾನು ಇಲ್ಲಿ ಕಲ್ಲ ಮೇಲೇ ಮಾಡ್ತಾ ಇರೋದು. ನೋಡಿ ಸೇಮ್ ತುಂಬಿಕೊಂಡು ಅದೇ ಥರನೇ ತುಂಬಿಕೊಂಡು ಏನು ನಾನು ಕಲ್ಲ ಮೇಲೇ ಉದ್ದುತ್ತಾ ಇರೋದು, ಬೇರೆ ಏನೂ ಇಟ್ಕೊಂಡಿಲ್ಲ. ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಉದ್ದೋದು. ಈ ಹಿಟ್ಟು ಹಚ್ಚಿ ಉದ್ದಿರ್ತೀವಲ್ವ, ಇದಕ್ಕೆ ನಾವು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೇಯಿಸ್ಬೇಕು. ಈ ಥರ ಅಂದರೆ ಇಲ್ಲ ಅಂದರೆ ಫುಲ್ ಡ್ರೈ ಥರ ಅನಿಸ್ಬಿಡುತ್ತೆ. ಅದಕ್ಕೆ ಈ ಥರ ಹಿಟ್ಟು ಹಚ್ಚಿ ಉದ್ದೋದಕ್ಕೆ ಮಾತ್ರ ಸ್ವಲ್ಪ ಮೇಲೆ ಒಂದು ಡ್ರಾಪ್ ಅಷ್ಟು ಈ ಮಾಮೂಲಿ ಚಪಾತಿಗೆಲ್ಲ ಹಾಕ್ತೀವಲ್ವ ಆ ಥರ ಹಾಕ್ಬಿಟ್ಟು ಬೇಯಿಸ್ಕೋಬೋದು. ಇದನ್ನು ಚೆನ್ನಾಗಿರುತ್ತೆ. ಇಲ್ಲ ಬೇಡ ತುಂಬ ಇದೇನು ಹಿಟ್ಟು ಹಚ್ಚಲಿಲ್ದಿದ್ರೂ ಅದೇ ಥರನೂ ಮಾಡ್ಕೋಬೋದು, ಆಯಿಲ್ ಹಾಕ್ಲಿಲ್ದಂಗೂ ಬೇಯಿಸಿ ಇಟ್ಕೋಬೋದು. ನೋಡಿ ಇವಾಗ ಅದೇ ಥರನೇ ಇದನ್ನು ಸೇಮ್ ಫಿಲ್ ಮಾಡ್ಕೊಳ್ಳೋದು ಎಲ್ಲ ಸೇಮು. ಬಟ್ ನಾನು ಆವಾಗಲೇ ತೋರಿಸಿದ್ದು ನಾನು ಎಣ್ಣೆ ಹಚ್ಬಿಟ್ಟು ಉದ್ದೋದು, ಇಲ್ಲಿ ಹಿಟ್ಟು ಹಚ್ಬಿಟ್ಟು ಉದ್ದೋದು. ಯಾವುದು ಬೇಕಾದ್ರೂ ಮಾಡ್ಕೋಬೋದು, ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ಮಾಡಿ. ಬಟ್ ಎಣ್ಣೆ ಹಚ್ಚಿ ಮಾಡೋದಕ್ಕಿಂತ ಹಿಟ್ಟು ಹಚ್ಚಿ ಏನು ಮಾಡ್ತೀವಲ್ವ ಅದು ತುಂಬ ಸಾಫ್ಟಾಗಿ ಬರುತ್ತೆ. ಎಣ್ಣೆ ಹಚ್ಚಿದ್ದಕ್ಕಿಂತ ಹಿಟ್ಟಿನಲ್ಲೇ ಬರೀ ಹಿಟ್ಟು ಹಚ್ಚಿ ಉದ್ದೋದ್ರಿಂದ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ನಿಮ್ಗೆ ಯಾವ್ದು ಕಂಫರ್ಟಬಲೋ ಯಾವುದು ಈಸಿ ಅನಿಸುತ್ತೋ ಆ ಒಂದು ಮೆಥಡಲ್ಲಿ ಮಾಡ್ಕೋಬೋದು. ಈ ಕೊಬ್ಬರಿ ಹೋಳ್ಗೆನ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಎರಡೂ ಥರನೂ ಮಾಡಿದ್ದೀನಿ ನಾನು. ನಿಮಗೆ ಯಾವ್ದು ಲೈಕ್ ಆಗುತ್ತೋ ಅದನ್ನು ಮಾಡಿ. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ. ಆಮೇಲೆ ಈ ಹೋಳ್ಗೆನ ಆರಾಮಾಗಿ ನಾವು ಒಂದು 8 ದಿನದಿಂದ ಒಂದು 10 ದಿನದವರೆಗೂ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಏನು ಕೆಡಲ್ಲ, ಏನೂ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.